ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ಕ್ಯಾಬಿನ್ ಗರ್ಲ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ವ್ಯಾನ್ ಗರ್ಲ್ ಎಂದು ಹೆಸರು ಕೊಟ್ಟು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿರೋ ಏವಾ ಎಂಬಾಕೆಯನ್ನು ನೋಡ್ತೀವಿ. ಸ್ನೇಹಿತರೆ, ಏವಾಳ ತಂದೆ ತಾಯಿ 3 ವರ್ಷದ ಹಿಂದೆ ಸತ್ತು ಹೋಗಿರ್ತಾರೆ. ಆಗ ಆಕೆ ತನ್ನ ಸೇವಿಂಗ್ಸ್ ಅನ್ನೆಲ್ಲ ಕೊಟ್ಟು ಒಂದು ವ್ಯಾನ್ ಅನ್ನು ಪರ್ಚೇಸ್ ಮಾಡ್ತಾಳೆ. ಆ ವ್ಯಾನ್ನಲ್ಲಿ ಟ್ರಾವೆಲ್ ಮಾಡಿಕೊಂಡು ವ್ಲಾಗ್ ಮಾಡೋದು ಅವಳ ಉದ್ದೇಶವಾಗಿರುತ್ತೆ. ಅವಳ ಪ್ರತಿ ವಿಡಿಯೋಗಳು ಜನರಿಗೆ ತುಂಬ ಇಷ್ಟವಾಗುತ್ತೆ. ಅವಳ ವಿಡಿಯೋಗಳನ್ನು ನೋಡಲು ಜನರು ಕಾಯುತ್ತಲಿರ್ತಾರೆ. ಪ್ರತಿ ದಿನ ವಿಡಿಯೋಗಳನ್ನು ಹಾಕುತ್ತಿದ್ದ ಏವಾ 2 ತಿಂಗಳಾದರೂ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ. ಅದರಿಂದ ಅವಳ ವ್ಯೂವರ್ಸ್ಗಳಿಗೆ ಟೆನ್ಷನ್ ಶುರುವಾಗುತ್ತೆ. ಒಂಟಿ ಹುಡುಗಿ ವ್ಯಾನ್ನಲ್ಲಿ ಜರ್ನಿ ಮಾಡುತ್ತಿದ್ದ ಕಾರಣ ಅವಳಿಗೇನಾದರೂ ಆಗಿದೆಯಾ ಎಂದು ಎಲ್ಲರೂ ವಿಡಿಯೋ ಮಾಡಿ ತಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತಾರೆ. ಹೀಗಿರುವಾಗ ಏವಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹೀಗೆ ಹೇಳ್ತಾಳೆ, ತಿಂಗಳಾದರೂ ವಿಡಿಯೋ ಹಾಕದೆ ಇದ್ದಿದ್ದಕ್ಕೆ ನನ್ನಿಂದ ಸಾರಿ. ನಾನು ವ್ಯಾನ್ನಲ್ಲಿ ಹೋಗುವಾಗ ನನ್ನ ವ್ಯಾನ್ಗೆ ಒಂದು ಜಿಂಕೆ ಅಡ್ಡ ಬಂದಿತು. ಅದರಿಂದ ಆಕ್ಸಿಡೆಂಟ್ ಆಗಿ ನನ್ನ ತಲೆಗೂ ಏಟಾಯಿತು. ಆಗ ಬಂದ ಕೆಲೆನ್ ಎಂಬ ವ್ಯಕ್ತಿ ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದ. ಈಗ ನಾನು ಆಕ್ಸಿಡೆಂಟ್ ಆದ ಅದೇ ಟೌನ್ನಲ್ಲಿರುವೆ. ಇಲ್ಲೇ ಒಂದು ಓಲ್ಡ್ ಕ್ಯಾಬಿನ್ ಅನ್ನು ಪರ್ಚೇಸ್ ಮಾಡಿರುವೆ. ಇನ್ನು ಮುಂದೆ ನಾನು ವ್ಯಾನ್ ಗರ್ಲ್ ಅಲ್ಲ, ಕ್ಯಾಬಿನ್ ಗರ್ಲ್ ಎಂದು ಹೇಳ್ತಾಳೆ. ಆಗ ಅಲ್ಲಿಗೆ ಏವಾನನ್ನು ಸೇವ್ ಮಾಡಿದ್ದ ಕೆಲೆನ್ ತನ್ನ ಟ್ರಕ್ನಲ್ಲಿ ಏವಾಳ ವ್ಯಾನ್ ಅನ್ನು ತೆಗೆದುಕೊಂಡು ಬರ್ತಾನೆ. ಈ ಸಮಯದಲ್ಲಿ ನಮಗೆ ಏವಾ ಹಾಕುತ್ತಿರೋ ಪ್ರತಿ ವಿಡಿಯೋವನ್ನು ವಾಚ್ ಮಾಡುತ್ತಿರೋ ಹಾಗೂ ಅವಳ ಫೋಟೋಗಳನ್ನು ಕಲೆಕ್ಟ್ ಮಾಡಿರೋ ಒಬ್ಬ ಸ್ಟ್ರೇಂಜರ್ ಕಾಣ್ತಾನೆ. ಆತ ಏನಾದರೂ ಸೈಕೋ ಕಿಲ್ಲರ್ ಇರಬಹುದಾ ಎಂದು ನಮಗೆ ಅನ್ನಿಸುತ್ತೆ. ಇತ್ತ ಏವಾಳ ಫ್ಯಾನ್ ಆಗಿದ್ದ ಜಾಕಿ ಎಂಬ ಹುಡುಗಿ ಏವಾ ಹಾಗೆ ಒಂದು ವ್ಯಾನ್ ಅನ್ನು ಪರ್ಚೇಸ್ ಮಾಡ್ತಾಳೆ. ಅದರಿಂದ ಟ್ರಾವೆಲ್ ಮಾಡಿಕೊಂಡು ಎಂಜಾಯ್ ಮಾಡುತ್ತಿರುತ್ತಾಳೆ. ಆಗ ನಮಗೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಜಾಕಿಯ ಡೆತ್ ಆಗಿದೆ ಎಂದು. ಒಂದು ಸೀನಲ್ಲಿ ಅವಳ ವ್ಯಾನ್ ಅನ್ನು ಆ ಸ್ಟ್ರೇಂಜರ್ ಡ್ರೈವ್ ಮಾಡುತ್ತಿರುತ್ತಾನೆ. ಹಾಗೆಯೇ ಆತ ಏವಾನನ್ನು ಹುಡುಕಲು ಪ್ರಯತ್ನ ಪಡುತ್ತಿರುವುದು ನಮಗೆ ಗೊತ್ತಾಗುತ್ತೆ. ಇತ್ತ ಏವಾ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿರೋ ಕೆಲನ್ನನ್ನು ಮಾತಾಡಿಸ್ತಾಳೆ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿರೋದು ನಮಗೆ ಗೊತ್ತಾಗುತ್ತೆ. ನಂತರ ಏವಾ ಆ ಟೌನ್ನ ಬ್ರಿಡ್ಜ್ ಬಳಿ ಹೋಗುವಾಗ ಒಂದು ಮೆಮೋರಿಯಲ್ ಕಾಣುತ್ತೆ. ಅದರ ಮೇಲೆ ಹ್ಯಾನಾ ಗ್ರೇಂಜರ್ ಎಂದು ಬರೆದಿರುತ್ತೆ. ಸತ್ತಿರುವ ಈಕೆ ಯಾರಿರಬಹುದು ಎಂದು ಏವಾ ಯೋಚನೆ ಮಾಡುವಾಗ ಅಲ್ಲಿಗೆ ಆ ಟೌನ್ನವಳಾದ ಟ್ರೀನಾ ಎಂಬಾಕೆ ಬರ್ತಾಳೆ. ಏವಾನನ್ನು ಪರಿಚಯ ಮಾಡಿಕೊಂಡು ಆಕೆ ತನ್ನ ಬಗ್ಗೆಯೂ ಹೇಳ್ತಾಳೆ. ಆಗ ಏವಾ ಈ ಹ್ಯಾನಾ ಯಾರು ಎಂದಾಗ ಆಕೆ ಹೀಗೆ ಹೇಳ್ತಾಳೆ, ಹ್ಯಾನಾ ಗ್ರೇಂಜರ್ ಈ ಟೌನ್ನವಳೆ. ಇಲ್ಲಿರೋ ಬ್ರಿಡ್ಜ್ನಿಂದಲೇ ಆಕೆ ಸೂಸೈಡ್ ಮಾಡಿಕೊಂಡು ಸತ್ತಿದ್ದು. ಈಗ ಅವಳಿರೋ ಕ್ಯಾಬಿನ್ ಹಾಂಟೆಡ್ ಆಗಿದೆ ಎಂದು ಜನರು ಮಾತಾಡುತ್ತಿದ್ದಾರೆ ಎಂದು ಅವಳಿಗೆ ಹೇಳ್ತಾಳೆ. ನಂತರ ಟ್ರೀನಾ ಏವಾನನ್ನು ಅವಳಿರೋ ಕ್ಯಾಬಿನ್ಗೆ ಕರೆದುಕೊಂಡು ಹೋಗ್ತಾಳೆ. ಆಗ ಟ್ರೀನಾಗೆ ಗೊತ್ತಾಗುತ್ತೆ ಏವಾ ಇರೋ ಕ್ಯಾಬಿನ್ ಹ್ಯಾನಾ ಗ್ರೇಂಜರ್ ಇದ್ದಿದ್ದೆ ಎಂದು. ಈ ವಿಷಯವನ್ನ ಅವಳಿಗೆ ಹೇಳಿದಾಗ ಏವಾ ಕೂಡ ಶಾಕ್ ಆಗ್ತಾಳೆ. ಈ ಹ್ಯಾನಾ ಯಾರು? ಅವಳ ಸಾವಿಗೆ ಏನು ಕಾರಣ? ಈ ಕ್ಯಾಬಿನ್ ನಿಜವಾಗಿಯೂ ಹಾಂಟೆಡ್ ಎಂದು ತಿಳಿದುಕೊಳ್ಳಲು ಏವಾ ಪ್ರಯತ್ನ ಪಡ್ತಾಳೆ. ಇದನ್ನೇ ಮೇನ್ ಕಾಂಟೆಂಟ್ ಆಗಿ ಇಟ್ಟುಕೊಂಡು ವಿಡಿಯೋಗಳನ್ನು ಮಾಡಲು ಶುರು ಮಾಡ್ತಾಳೆ. ಏವಾಗೆ ಆ ಕ್ಯಾಬಿನ್ನಲ್ಲೇ ಆಕ್ಸಿಡೆಂಟ್ ಆದ ದಿನದ ವಿಷನ್ಗಳು ಹಾಗೂ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬೀಳುತ್ತಿರುತ್ತವೆ. ಇದರಿಂದ ಏವಾ ನೆಮ್ಮದಿಯಿಂದ ಇರಲು ಆಗುತ್ತಿರಲ್ಲ. ಇತ್ತ ಆ ಸ್ಟ್ರೇಂಜರ್ ಏವಾನನ್ನು ಹುಡುಕಿಕೊಂಡು ಅವಳಿರೋ ಟೌನ್ಗೇನೆ ಬಂದು ಬಿಡ್ತಾನೆ. ಹಾಗೆಯೇ ಏವಾ ಇರೋ ಕ್ಯಾಬಿನ್ ಅನ್ನು ಕೂಡ ಹುಡುಕಿರ್ತಾನೆ. ಇತ್ತ ಏವಾಳ ಕ್ಯಾಬಿನ್ಗೆ ಬಂದ ಕೆಲೆನ್ ಆಕ್ಸಿಡೆಂಟ್ ಆದ ವ್ಯಾನ್ ನಿಂತಿದ್ದ ಶೆಡ್ಗೆ ಲಾಕನ್ನು ಹಾಕಿಕೊಡ್ತಾನೆ. ಕೆಲೆನ್ ಇದೇ ಟೌನವನಾಗಿದ್ದ ಕಾರಣ ಈ ಕ್ಯಾಬಿನ್ನಲ್ಲಿ ಇದ್ದ ಹಾಗೆ ಸೂಸೈಡ್ ಮಾಡಿಕೊಂಡಿರೋ ಹ್ಯಾನಾ ಗ್ರೇಂಜರ್ನ ಬಗ್ಗೆ ಕೇಳ್ತಾಳೆ. ಆಗ ಕೆಲೆನ್ ತನಗೆ ಗೊತ್ತಿರುವಷ್ಟು ಹೀಗೆ ಹೇಳ್ತಾನೆ, ಹ್ಯಾನಾ ಇದೇ ಕ್ಯಾಬಿನ್ನಲ್ಲಿ ಇದ್ದಿದ್ದು. ಆಕೆ ಯಾರ ಜೊತೆಯೂ ಮಾತಾಡುತ್ತಿರಲಿಲ್ಲ. ಹಾಗಾಗಿ ಇಲ್ಲಿನ ಜನ ಅವಳನ್ನು ವಿಟ್ಚ್ ಎಂದು ಕೂಗಿದರು. ಇದೇ ಬ್ರಿಡ್ಜ್ನಲ್ಲಿ ಆಕೆ ಸೂಸೈಡ್ ಮಾಡಿಕೊಂಡು ಸತ್ತಿದ್ದು. ಕೆಲವರು ಹೇಳ್ತಾರೆ ಹ್ಯಾನಾಳ ಸಾವು ಸೂಸೈಡ್ ಅಲ್ಲ, ಅದೊಂದು ಕೊಲೆ. ಯಾರೋ ಅವಳನ್ನು ಇದೇ ಬ್ರಿಡ್ಜ್ನಿಂದ ತಳ್ಳಿದರು ಎಂದು ಹೇಳ್ತಾನೆ. ಈ ವಿಷಯವನ್ನ ಹಾಗೂ ಆ್ಯನಾ ಮೇಲಿರೋ ರೂಮರ್ಸ್ಗಳನ್ನೆಲ್ಲ ಏವಾ ತನ್ನ ಸಬ್ಸ್ಕ್ರೈಬರ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ತಾಳೆ.
ರಾತ್ರಿಯಲ್ಲಿ ಏವಾಗೆ ಒಂದು ಗೋಸ್ಟ್ ರೀತಿಗಿರೋ ಸತ್ತ ಹುಡುಗಿಯ ಕನಸು ಬೀಳುತ್ತೆ. ಆ ಹುಡುಗಿ ಹ್ಯಾನಾ ಗ್ರೇಂಜರೇ ಎಂದು ಏವಾ ಅಂದುಕೊಳ್ತಾಳೆ. ಆ ಆತ್ಮ ನನಗೇನೋ ಹೇಳಲು ಪ್ರಯತ್ನ ಪಡುತ್ತಿದೆ, ನಾನದನ್ನು ಕಂಡು ಹಿಡಿಯಲೇಬೇಕೆಂದು ನಿರ್ಧಾರ ಮಾಡ್ತಾಳೆ. ಈ ಸಮಯದಲ್ಲಿ ಶೆಲ್ಫ್ನ ಮೇಲಿದ್ದ ಬುಕ್ಗಳೆಲ್ಲ ಒಂದೊಂದಾಗಿ ಕೆಳಗೆ ಬೀಳಲು ಶುರುವಾಗುತ್ತೆ. ಇದು ಕೂಡ ನನ್ನ ಭ್ರಮೆ ಇರಬಹುದು ಎಂದುಕೊಂಡ ಏವಾ ಆ ಟೌನ್ನಲ್ಲಿದ್ದ ಡಾಕ್ಟರ್ ಅನ್ನು ಮೀಟ್ ಮಾಡ್ತಾಳೆ. ತನಗೆ ಕಾಣುತ್ತಿರೋ ವಿಷನ್ಗಳ ಬಗ್ಗೆ ಹೇಳ್ತಾಳೆ. ಆಗ ಅವರು, ಆಕ್ಸಿಡೆಂಟ್ನಿಂದ ನಿಮ್ಮ ತಲೆಗೆ ಏಟಾಗಿದೆ, ಕೆಲವು ದಿನ ಈ ರೀತಿ ವಿಷನ್ಗಳು ಕಾಮನ್ ಎಂದಾಗ ಏವಾ ಸುಮ್ಮನಾಗ್ತಾಳೆ. ನಂತರ ಏವಾ ಹ್ಯಾನಾ ಗ್ರೇಂಜರ್ನ ಸಾವು ಯಾವ ರೀತಿ ಆಯಿತು ಎಂದು ತಿಳಿದುಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ತಾಳೆ. ಏವಾ ಎಲ್ಲೇ ಹೋದರೂ ಅವಳನ್ನು ಆ ಸ್ಟ್ರೇಂಜರ್ ಫಾಲೋ ಮಾಡುತ್ತಿರುತ್ತಾನೆ. ಇತ್ತ ಏವಾ ಟ್ರೀನಾನನ್ನು ಮೀಟ್ ಮಾಡಿ ತನ್ನ ವಿಷನ್ನಲ್ಲಿ ಕಾಣುತ್ತಿರೋ ಆ ಸತ್ತ ಹುಡುಗಿಯ ಬಗ್ಗೆ ಹೇಳ್ತಾಳೆ. ಅವರಿಬ್ಬರು ಅದರ ಬಗ್ಗೆ ಡಿಸ್ಕಸ್ ಮಾಡುವಾಗ ಏವಾ ಇದ್ದ ಕ್ಯಾಬಿನ್ಗೆ ಆ ಸ್ಟ್ರೇಂಜರ್ ಹೋಗ್ತಾನೆ. ಅಲ್ಲಿದ್ದ ಅವಳ ವ್ಯಾನ್ ಅನ್ನು ಪೂರ್ತಿಯಾಗಿ ಚೆಕ್ ಮಾಡ್ತಾನೆ. ಯಾಕೆ ಈತ ಹೀಗೆ ಮಾಡುತ್ತಿದ್ದಾನೆ ಎಂದು ನಮಗೆ ಗೊತ್ತಾಗಲ್ಲ. ಅದೇ ಸಮಯಕ್ಕೆ ಕೆಲನ್ ಏವಾನನ್ನು ಕರೆದುಕೊಂಡು ಆ ಕ್ಯಾಬಿನ್ನ ಬಳಿ ಬರ್ತಾನೆ. ಆಗ ಆ ಸ್ಟ್ರೇಂಜರ್ ಅವರಿಗೆ ಕಾಣದಂತೆ ಅಲ್ಲಿಯೇ ಮರೆಯಾಗ್ತಾನೆ. ರಾತ್ರಿಯಲ್ಲಿ ಅಲ್ಲಿ ಉಳಿದುಕೊಳ್ಳೋ ಕೆಲನ್ ಬೆಳಿಗ್ಗೆ ಎದ್ದ ಕೂಡಲೇ ನಿಂತಿದ್ದ ಏವಾಳ ವ್ಯಾನ್ ಅನ್ನು ರೆಡಿ ಮಾಡಲು ಮುಂದಾಗ್ತಾನೆ. ಈ ಸಮಯದಲ್ಲಿ ಕೆಲನ್ಗೆ ಆ ವ್ಯಾನ್ನ ಕೆಳಗಡೆ ಕೂದಲು ಸಿಗುತ್ತೆ. ಅದರಿಂದ ಆತ ಗಾಬರಿಯಾಗುವಾಗ ಅಲ್ಲಿಗೆ ಕೋಪದಿಂದ ಏವ ಬರ್ತಾಳೆ. ನನ್ನ ವ್ಯಾನ್ ಅನ್ನು ಸರಿ ಮಾಡಲು ಯಾರು ಹೇಳಿದರು ಎಂದು ಅವನ ಮೇಲೆ ರೇಗಾಡಿ ಕೆಲನ್ನನ್ನು ಕಳಿಸಿಬಿಡ್ತಾಳೆ. ಏವ ಏಕೆ ಈ ರೀತಿ ಆಡಿದಳು ಎಂದು ಕೆಲನ್ಗೆ ಅರ್ಥವಾಗಲ್ಲ. ಆಗ ಆತ ಅಲ್ಲಿಂದ ಹೊರಟೋಗ್ತಾನೆ. ಕ್ಯಾಬಿನ್ನಲ್ಲಿ ನಮಗೆ ಪುನಃ ಅದೇ ಗೋಸ್ಟ್ ಹುಡುಗಿ ಕಾಣ್ತಾಳೆ. ಈ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ಏವಾ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಎಂದು. ಅದೇ ಸಮಯದಲ್ಲಿ ಏವಾ ಮನೆಗೆ ಟ್ರೀನಾ ಬರ್ತಾಳೆ. ಆಕೆ ಕೆಲವು ಡೆಮೋನಿಕ್ ಸೀಕ್ರೆಟ್ಗಳನ್ನು ಹೇಳು ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದಿರ್ತಾಳೆ. ಅದರ ಮೂಲಕ ಹ್ಯಾನಾ ಗ್ರೇಂಜರ್ನ ಸಾವಿನ ಬಗ್ಗೆ ತಿಳಿದುಕೊಳ್ಳೋದು ಏವಾನ ಯೋಚನೆಯಾಗಿರುತ್ತೆ. ಆಗ ಟ್ರೀನಾ ತನ್ನ ಕಾರ್ಡ್ಗಳ ಮೂಲಕ ಹ್ಯಾನಾ ಬಗ್ಗೆ ತಿಳಿಯಲು ಮುಂದಾಗ್ತಾಳೆ. ಆದರೆ ಅವಳಿಗೆ ಸರಿಯಾದ ಉತ್ತರ ಬರುತ್ತಿರಲ್ಲ. ಆಗ ಟ್ರೀನಾ ಹೇಳ್ತಾಳೆ, ಏವಾ, ನಿನಗೆ ಕಾಣುತ್ತಿರೋ ಭಯಾನಕ ವಿಷನ್ಗಳು ಈ ಜಾಗದಲ್ಲಿ ಒರಿಜಿನೇಟ್ ಆಗಿರೋದಲ್ಲ, ಇದು ಯಾವುದೋ ಬೇರೆ ತೊಂದರೆ. ಕಾರ್ಡ್ ಸರಿಯಾದ ಉತ್ತರ ಹೇಳುತ್ತಿಲ್ಲ ಎಂದಾಗ ಏವಾಗೆ ಪುನಃ ಆ ಭಯಾನಕ ಗೋಸ್ಟ್ ಕಾಣುತ್ತೆ. ಆದರೆ ಅದು ಟ್ರೀನಾಗೆ ಕಾಣುತ್ತಿರಲ್ಲ. ಈ ಸಮಸ್ಯೆ ಅತಿಯಾಗುತ್ತಿದ್ದ ಕಾರಣ ಟ್ರೀನಾ ಒಂದು ಸಜೆಷನ್ ಕೊಡ್ತಾಳೆ. ಅದೇನೆಂದರೆ, ನೀನು ಹ್ಯಾನಾ ಗ್ರೇಂಜರ್ನ ಸಾವನ್ನು ಹುಡುಕಿಕೊಂಡು ಹೋಗಬೇಡ, ಅದರ ಬಗ್ಗೆ ಚಿಂತೆ ಮಾಡೋದನ್ನ ಬಿಡು ಎಂದು ಹೇಳ್ತಾಳೆ. ಆದರೆ ಏವಾ ಆ ಬುದ್ಧಿ ಮಾತನ್ನ ಬೇರೆ ರೀತಿ ಅರ್ಥ ಮಾಡಿಕೊಳ್ತಾಳೆ. ಈ ಟ್ರೀನಾ ಕೂಡ ಈ ಸಾವನ್ನು ಮುಚ್ಚಾಕಲು ಪ್ರಯತ್ನ ಪಡುತ್ತಿದ್ದಾಳೆ. ಇವಳು ಕೂಡ ನನಗೆ ಮೋಸ ಮಾಡುತ್ತಿದ್ದಾಳೆ ಎಂದು ತಪ್ಪಾಗಿ ಭಾವಿಸಿ ಅಲ್ಲಿದ್ದ ಕೊಡಲಿಯನ್ನು ತೆಗೆದುಕೊಳ್ತಾಳೆ. ಅದನ್ನು ನೋಡಿದ ಟ್ರೀನಾ ಹೆದರಿ ಓಡೋಗ್ತಾಳೆ. ನಂತರ ಏವಾ ಸುಮ್ಮನಾಗದೆ ಹ್ಯಾನಾ ಗ್ರೇಂಜರ್ನ ಬ್ರದರ್ ಅನ್ನು ಕೂಡ ಹುಡುಕಿ ಅವನ ಜೊತೆ ಮಾತಾಡಲು ಹೋಗ್ತಾಳೆ. ಆದರೆ ಆತ ಮಾತಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ. ಈ ಸಮಯದಲ್ಲಿ ಆ ಕ್ಯಾಬಿನ್ನ ಒಳಗೆ ಆ ಸ್ಟ್ರೇಂಜರ್ ಹೋಗ್ತಾನೆ. ಏವಾ ಇಲ್ಲದ ಸಮಯದಲ್ಲಿ ಮನೆಯನ್ನೆಲ್ಲ ಹುಡುಕಾಡ್ತಾನೆ. ಯಾವ ಕಾರಣಕ್ಕೆ ಈತ ಈ ರೀತಿ ಮಾಡುತ್ತಿದ್ದಾನೆ ಎಂದು ನಮಗೆ ಈಗಲೂ ಗೊತ್ತಾಗಲ್ಲ. ಅದೇ ಸಮಯಕ್ಕೆ ಮನೆಗೆ ಏವಾ ಬರ್ತಾಳೆ. ಮನೆಯಲ್ಲಿರೋ ಆ ಸ್ಟ್ರೇಂಜರ್ ಅನ್ನ ನೋಡಿ ತುಂಬಾ ಗಾಬರಿಯಾಗ್ತಾಳೆ. ಆಗ ಆತ, ಏವಾ, ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯವನ್ನ ಮಾತಾಡಬೇಕು ಎಂದು ಮುಂದೆ ಬರ್ತಾನೆ. ಆದರೆ ಮೊದಲೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಏವಾ ಅವನ ಮುಖಕ್ಕೆ ಪೆಪ್ಪರ್ ಸ್ಪ್ರೇಯನ್ನು ಹಾಕಿ ಕೊಡಲಿಯಿಂದ ಕೊಲ್ಲಲು ಮುಂದಾಗ್ತಾಳೆ. ಆಗ ಆತ ಅಲ್ಲಿಂದ ಓಡೋಗ್ತಾನೆ. ಆದರೂ ಅವನನ್ನು ಬಿಡೋದಿಲ್ಲ. ಈ ಸಮಯದಲ್ಲಿ ಸಿಕ್ಕ ಕೆಲನ್ಗೂ ಆ ವ್ಯಕ್ತಿಯನ್ನ ತೋರಿಸಿ ನಡೆದ ವಿಷಯ ಹೇಳ್ತಾಳೆ. ಆಗ ಕೆಲನ್ ಅವನೊಬ್ಬ ಸೈಕೋ ಎಂದು ಅಂದುಕೊಂಡು ಫಾಲೋ ಮಾಡಿಕೊಂಡು ಹೋಗ್ತಾನೆ. ಇತ್ತ ಟ್ರೀನಾ ಏವಾಳ ಮೆಂಟಲ್ ಕಂಡೀಷನ್ ಸರಿಯಿಲ್ಲ ಎಂದು ಡಾಕ್ಟರ್ ಅನ್ನು ಕರೆದುಕೊಂಡು ಬರ್ತಾಳೆ. ಆದರೆ ಏವಾ ಅವರಿಂದ ತಪ್ಪಿಸಿಕೊಂಡು ಪುನಃ ಕ್ಯಾಬಿನ್ಗೆ ಬರ್ತಾಳೆ. ಅವಳ ದೃಷ್ಟಿಯಲ್ಲಿ ಇಡೀ ಟೌನ್ನವರೆಲ್ಲ ನನ್ನ ವಿರುದ್ಧ ಇದ್ದಾರೆ ಎಂದು ಅಂದುಕೊಂಡಿರ್ತಾಳೆ. ಇತ್ತ ಆ ಸ್ಟ್ರೇಂಜರ್ನನ್ನು ಫಾಲೋ ಮಾಡಿಕೊಂಡು ಹೋಗಿದ್ದ ಕೆಲನ್ ಕೊನೆಗೂ ಅವನನ್ನ ಹಿಡಿದು ಅತಿಯಾಗಿ ಹೊಡಿತಾನೆ. ಅವನ ಮಾತನ್ನು ಕೂಡ ಆತ ಕೇಳಿಸಿಕೊಳ್ಳಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಬರ್ತಾನೆ. ಬಂದ ಅವನಿಗೆ ನಡೆದ ಅಷ್ಟು ವಿಷಯವನ್ನ ಹೇಳಿದಾಗ ಆ ಪೊಲೀಸ್ ಆ ಸ್ಟ್ರೇಂಜರ್ನನ್ನು ಅರೆಸ್ಟ್ ಮಾಡ್ತಾನೆ. ಆಗ ಕೆಲನ್ ಅಲ್ಲಿಂದ ಹೊರಟೋಗ್ತಾನೆ. ಈ ಸಮಯದಲ್ಲಿ
ಪೊಲೀಸ್ ಅವನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಅವನ ಜೊತೆ ಮಾತಾಡ್ತಾನೆ. ಈ ವ್ಯಕ್ತಿ ಸೈಕೋ ಎಂದು ಪೊಲೀಸ್ಗೆ ಅನ್ನಿಸಲ್ಲ. ಏನಾಯಿತೆಂದು ಕೇಳಿದಾಗ ಆ ಸ್ಟ್ರೇಂಜರ್ ಹೇಳ್ತಾನೆ, ಏವ ನನ್ನ ಮಗಳನ್ನ ವ್ಯಾನ್ನಿಂದ ಕೊಂದಿದ್ದಾಳೆ, ಅದಕ್ಕಾಗಿ ನಾನವಳನ್ನ ಫಾಲೋ ಮಾಡುತ್ತಿದ್ದು. ಅವಳು ನನ್ನ ಮಗಳನ್ನ ಕೊಂದಿರೋದಕ್ಕೆ ಸಾಕ್ಷಿ ಕೂಡ ಇದೆ ಎಂದು ಹೇಳ್ತಾನೆ. ಆ ವ್ಯಕ್ತಿಯ ಮಾತಿನಲ್ಲಿ ಸತ್ಯ ಇದೆ ಎಂದುಕೊಂಡ ಪೊಲೀಸ್ ಅದರ ಬಗ್ಗೆ ವಿಚಾರಿಸಲು ಏವ ಇರೋ ಕ್ಯಾಬಿನ್ಗೆ ಅವನನ್ನ ಕರೆದುಕೊಂಡು ಹೋಗ್ತಾನೆ. ಹೀಗೆ ಕ್ಯಾಬಿನ್ನ ಬಳಿ ಬಂದ ಪೊಲೀಸ್ ಆ ವ್ಯಾನ್ ಅನ್ನ ಗಮನಿಸ್ತಾನೆ. ಈ ವ್ಯಾನ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ಅವನಿಗೆ ಗೊತ್ತಾಗಿ ಕ್ಯಾಬಿನ್ಗೆ ಹೋಗ್ತಾನೆ. ಪೊಲೀಸ್ ಬಂದಿದ್ದನ್ನು ನೋಡಿದ ಏವ ತುಂಬಾ ಹೆದರಿ ಹೋಗ್ತಾಳೆ. ಈತ ನನ್ನನ್ನು ಕೊಲ್ಲೋದಕ್ಕೇನೆ ಬಂದಿದ್ದಾನೆ ಎಂದುಕೊಂಡು ಅಲ್ಲಿದ್ದ ಕೊಡಲಿಯನ್ನ ತೆಗೆದುಕೊಳ್ತಾಳೆ. ಸಮಯ ನೋಡಿಕೊಂಡು ಪೊಲೀಸ್ನ ಬೆನ್ನಿಗೆ ಆ ಕೊಡಲಿಯಿಂದ ತುಂಬಾ ಬಲವಾಗಿ ಹೊಡೆದು ಬಿಡ್ತಾಳೆ. ಇದನ್ನು ಕಾರ್ನಲ್ಲಿ ನೋಡುತ್ತಿದ್ದ ಆ ಸ್ಟ್ರೇಂಜರ್ಗೆ ತುಂಬಾ ಗಾಬರಿಯಾಗುತ್ತೆ. ಆದರೆ ಪೊಲೀಸ್ಗೆ ಸಹಾಯ ಮಾಡಲು ಅವನಿಂದ ಸಾಧ್ಯವಾಗಲ್ಲ. ಏಕೆಂದರೆ ಕಾರ್ನಲ್ಲಿಯ ಲಾಕ್ ಆಗಿದ್ದ ಅವನ ಕೈಗೆ ಪೊಲೀಸೇ ಬೇಡಿ ಹಾಕಿರ್ತಾನೆ. ಹಾಗೆಯೇ ನಮಗೆ ಆ ಕ್ಯಾಬಿನ್ನಲ್ಲಿ ಆಗಾಗ ಗೋಸ್ಟ್ ಕಾಣುತ್ತಿರುತ್ತೆ. ಅದೇ ಸಮಯಕ್ಕೆ ಕ್ಯಾಬಿನ್ಗೆ ಕೆಲೆನ್ ಬರ್ತಾನೆ. ಏವಾಳ ಮೆಂಟಲ್ ಕಂಡೀಷನ್ ಅನ್ನು ನೋಡಿ ಅವನಿಗೂ ತುಂಬಾ ಭಯವಾಗುತ್ತೆ. ಈ ಸಮಯದಲ್ಲಿ ಕ್ಯಾಬಿನ್ನ ಹೊರಗೆ ನರಳುತ್ತಾ ಬಿದ್ದರು ಪೊಲೀಸ್ ಕಾಣ್ತಾನೆ. ಅವನಿಗೆ ಸಹಾಯ ಮಾಡಬೇಕೆಂದು ಕೆಲೆನ್ ಕ್ಯಾಬಿನ್ನ ಡೋರ್ ತೆಗೆಯುವಾಗ ಏವ ಆ ಕೊಡಲಿಯಿಂದ ಕೆಲೆನ್ನ ಕೈಗೆ ಹೊಡಿತಾಳೆ. ಇದರಿಂದ ಕೆಲೆನ್ನ 3 ಬೆರಳುಗಳು ಕೆಳಗೆ ಬೀಳುತ್ತೆ. ಅದರಿಂದ ಆತ ಕಿರುಚುವಾಗ ಏವ ಅಲ್ಲಿಂದ ಓಡೋಗ್ತಾಳೆ. ಆಗ ಸ್ಟ್ರೇಂಜರ್ನ ಬಳಿ ಬಂದ ಕೆಲೆನ್ ಕಾರ್ನಲ್ಲಿ ಲಾಕ್ ಆಗಿದ್ದ ಆತನನ್ನು ಬಿಡಿಸ್ತಾನೆ. ಆಗ ಆ ವ್ಯಕ್ತಿ ಪೊಲೀಸ್ನ ಬಳಿ ಹೋಗಿ ಅಲ್ಲಿದ್ದ ಕೀಯನ್ನ ತೆಗೆದುಕೊಳ್ತಾನೆ. ತನ್ನ ಬೇಡಿಯನ್ನ ತೆಗೆದಾಕ್ತಾನೆ. ಹಾಗೆಯೇ ವಾಕಿ ಟಾಕಿಯಿಂದ ಹೆಲ್ಪ್ಗಾಗಿ ಬೇರೆ ಟೀಮ್ಗಳನ್ನು ಕೂಗಿ ಅಲ್ಲಿಂದ ಏವ ಹಿಂದೆ ಓಡೋಗ್ತಾನೆ. ಇತ್ತ ಓಡುತ್ತಿದ್ದ ಏವಾಗೆ ಸತ್ತ ಹುಡುಗಿಯ ಗೋಸ್ಟ್ ಕಾಣುತ್ತಿರುತ್ತೆ. ನಂತರ ಅಲ್ಲಿದ್ದ ಬ್ರಿಡ್ಜ್ ಬಳಿ ಬಂದ ಆಕೆ ತನ್ನ ಮೆಂಟಲ್ ಸ್ಟ್ರೆಸ್ ಅನ್ನ ತಡೆಯಲಾರದೆ ಸೂಸೈಡ್ ಮಾಡಿಕೊಳ್ಳಲು ಮುಂದಾಗ್ತಾಳೆ. ಆಗ ಅಲ್ಲಿಗೆ ಅದೇ ಸ್ಟ್ರೇಂಜರ್ ಬಂದು ಅವಳನ್ನ ತಡಿತಾನೆ. ಆಗ ಅವನೇಳೋದು, ನೀನು ಮಾಡಿದ ಆಕ್ಸಿಡೆಂಟ್ನಿಂದ ನನ್ನ ಮಗಳು ಸತ್ತು ಹೋದಳು ಎಂದು. ಆ ಮಾತನ್ನ ಕೇಳಿದ ಏವಾಗೆ ತುಂಬಾ ಶಾಕ್ ಆಗುತ್ತೆ. ಆಗ ನಮಗೆ ಈ ಮೂವಿಯ ಸೀಕ್ರೆಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಏವಾ ಕ್ಯಾಬಿನ್ ಗರ್ಲ್ ಆಗೋದಕ್ಕಿಂತ ಮುಂಚೆ ವ್ಯಾನ್ ಗರ್ಲ್ ಆಗಿದ್ದವಳು. ಅವಳ ವ್ಯಾನಿಂದ ಒಂದು ಜಿಂಕೆಗೆ ಆಕ್ಸಿಡೆಂಟ್ ಆಗಿದೆ ಎಂದು ಈ ಮೂವಿಯ ಒಂದು ಸೀನಲ್ಲಿ ನಮಗೆ ಗೊತ್ತಾಗಿರುತ್ತೆ. ಆದರೆ ನಿಜವಾಗಿಯೂ ಏವಾ ಜಿಂಕೆಯನ್ನು ಆಕ್ಸಿಡೆಂಟ್ ಮಾಡಿ ಕೊಂದಿರೋದಿಲ್ಲ. ಆಕೆ ಒಂದು ಹುಡುಗಿಗೇನೆ ಆಕ್ಸಿಡೆಂಟ್ ಮಾಡಿರ್ತಾಳೆ. ಆ ಹುಡುಗಿಯ ಹೆಸರೇ ಜಾಕಿ. ಸತ್ತ ಆ ಹುಡುಗಿಯ ತಂದೆಯೇ ಈ ವ್ಯಕ್ತಿ. ಸ್ನೇಹಿತರೆ, ಜಾಕಿ ವ್ಯಾನ್ ಗರ್ಲ್ ಆಗಿದ್ದ ಏವಾಳ ದೊಡ್ಡ ಫ್ಯಾನ್ ಆಗಿರ್ತಾಳೆ. ಅವಳ ರೀತಿಯ ವ್ಯಾನ್ ಜರ್ನಿಯನ್ನು ಕೂಡ ಶುರು ಮಾಡಿರ್ತಾಳೆ. ಒಂದು ದಿನ ಏವಾನನ್ನು ರೋಡ್ನಲ್ಲಿ ಮೀಟ್ ಮಾಡೋ ಅವಕಾಶ ಜಾಕಿಗೆ ಸಿಕ್ಕಿರುತ್ತೆ. ಈ ವಿಷಯವನ್ನ ತನ್ನ ತಂದೆಗೆ ವಿಡಿಯೋ ಕಾಲ್ ಮಾಡುತ್ತಾ ಹೇಳ್ತಾಳೆ. ಹೀಗೆ ತಂದೆ ಮಗಳು ತುಂಬ ಹೊತ್ತು ಮಾತಾಡ್ತಾರೆ. ಆ ಸಮಯ ರಾತ್ರಿಯಾಗಿರುತ್ತೆ. ಆಗ ಅದೇ ರೋಡ್ನಲ್ಲಿ ಏವಾ ಬರುತ್ತಿರುತ್ತಾಳೆ. ಆಗ ಜಾಕಿ ಆ ವ್ಯಾನ್ ಅನ್ನು ನೋಡಿ ಅದನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾಳೆ. ಏವಾ ಫೋನನ್ನು ನೋಡಿಕೊಂಡು ಡ್ರೈವ್ ಮಾಡುತ್ತಿದ್ದ ಕಾರಣ ಎದುರಿಗಿದ್ದ ಜಾಕಿ ಅವಳಿಗೆ ಕಾಣೋದೇ ಇಲ್ಲ. ಹೀಗೆ ಆಕೆ ಅವಳಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾಳೆ. ವಿಡಿಯೋ ಕಾಲ್ನಿಂದ ಅವಳ ತಂದೆಗೆ ಈ ವಿಷಯ ಗೊತ್ತಾಗುತ್ತೆ. ಏವಾಳ ವ್ಯಾನ್ ಕೂಡ ಅವನಿಗೆ ಕಾಣಿಸುತ್ತೆ. ಅದಕ್ಕಾಗಿಯೇ ಆ ವ್ಯಕ್ತಿ ಏವ ವ್ಯಾನ್ ಅನ್ನು ಆಗಾಗ ಚೆಕ್ ಮಾಡುತ್ತಿದ್ದು. ಹೀಗೆ ಆಕ್ಸಿಡೆಂಟ್ ಆದಾಗ ವ್ಯಾನ್ನಿಂದ ಇಳಿದು ಏವ ಬರ್ತಾಳೆ. ರಕ್ತದಲ್ಲೇ ಬಿದ್ದಿರೋ ಆ ಹುಡುಗಿ ಕಂಡು ತುಂಬಾ ಗಾಬರಿಯಾಗ್ತಾಳೆ. ನಾನು ಒಂದು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ದೀನಿ ಎಂದು ಏವ ಒಪ್ಪಿಕೊಳ್ಳೋದೇ ಇಲ್ಲ. ಅಷ್ಟು ಶಾಕ್ನಲ್ಲಿರ್ತಾಳೆ. ಇದು ನನ್ನ ಭ್ರಮೆ ಎಂದು ಅಂದುಕೊಳ್ಳುತ್ತಲೇ ಇರುವಾಗ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಜಿಂಕೆ ಬರುತ್ತೆ. ಆಗ ಏವ ತನ್ನದೇ ಆದ ಒಂದು ಸ್ಟೋರಿಯನ್ನ ತನ್ನ ಬ್ರೈನ್ನಲ್ಲಿ ಸ್ಟೋರ್ ಮಾಡ್ತಾಳೆ. ಅದುವೇ, ನಾನು ಸಾಯಿಸಿದ್ದು ಒಂದು ಹುಡುಗಿಯನ್ನಲ್ಲ, ಒಂದು ಜಿಂಕೆಯನ್ನು ಎಂದು. ಇದೇ ಸತ್ಯ ಎಂದು ಏವ ಬಲವಂತವಾಗಿ ನಂಬಲು ಶುರು ಮಾಡ್ತಾಳೆ. ನಂತರ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಆಕೆ ಒಂದು ಕಡೆ ಇದ್ದಾಗಲೇ ಕೆಲೆನ್ ಅಲ್ಲಿಗೆ ಬರೋದು, ಅವಳನ್ನು ಹಾಸ್ಪಿಟಲ್ಗೆ ಸೇರಿಸೋದು. ಸ್ನೇಹಿತರೆ, ಏವ ಮನೆಯಲ್ಲಿ ಕಾಣುತ್ತಿದ್ದು ಹ್ಯಾನಾ ಗ್ರೇಂಜರ್ನ ಗೋಸ್ಟ್ ಅಲ್ಲ, ಅದು ಸತ್ತು ಹೋಗಿದ್ದ ಜಾಕಿಯ ಆತ್ಮವಾಗಿರುತ್ತೆ. ಅದುವೇ ಏವಾಗೆ ಹಾಂಟ್ ಮಾಡುತ್ತಿದ್ದು. ಈ ವಿಷಯ ಜಾಕಿಯ ತಂದೆಯಿಂದ ಗೊತ್ತಾದಾಗ ಅದನ್ನು ಒಪ್ಪಿಕೊಳ್ಳಲು ಏವಾ ತಯಾರಿರಲ್ಲ. ಆಗ ಆಕೆ
ಆ ಬ್ರಿಡ್ಜ್ನಿಂದ ಬಿದ್ದು ಸಾಯಲು ಮುಂದಾಗ್ತಾಳೆ. ಆದರೆ ಜಾಕಿಯ ತಂದೆ ಅವಳನ್ನು ಕಾಪಾಡ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನಲ್ಲಿ ಮೆಂಟಲ್ ಅಸೈಲಮ್ನಲ್ಲಿರೋ ಏವಾನನ್ನು ನೋಡ್ತೀವಿ. ಅವಳು ಸೊಸೈಟಿಗೆ ತುಂಬ ಡೇಂಜರ್ ಆಗಿರ್ತಾಳೆ. ಹಾಗಾಗಿಯೇ ಅವಳನ್ನು ಅಲ್ಲಿಯೇ ಇರಿಸಿರ್ತಾರೆ. ಆಗ ನಮಗೆ ಅದೇ ರೂಮ್ನಲ್ಲಿಯೇ ಜಾಕಿಯ ಗೋಸ್ಟ್ ಕೂಡ ಕಾಣುತ್ತೆ. ಅಲ್ಲಿಗೆ ಕ್ಯಾಬಿನ್ ಗರ್ಲ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗಿಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.